ಹಾಸನ ಜಿಲ್ಲೆಯಲ್ಲೂ ಕೂಡ ಮಳೆ ಅಬ್ಬರ ಮುಂದುವರೆದಿದೆ. ಭಾರೀ ಮಳೆಗೆ ಉಕ್ಕಿ ಹರಿತಾ ಇದ್ದಾವೆ ಹಳ್ಳ ಕೊಳ್ಳಗಳು. ಐಗೂರು ಹೊಳೆ ಉಕ್ಕಿ ಹರಿದು ಗದ್ದೆಗಳು ಸಂಪೂರ್ಣವಾಗಿ ಮಳೆ ನೀರಿನಿಂದ ಜಲಾವೃತವಾಗಿದೆ. ಸಕಲೇಶಪುರ ತಾಲೂಕಿನ ಐಗೂರು ಗ್ರಾಮದಲ್ಲಿ ಈಗ ನೆರೆ ಭೀತಿ. ಹಾಸನ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ರೈತರು ಜಮೀನುಗಳೇನಿದ್ದಾವೆ ಅದು ಸಂಪೂರ್ಣವಾಗಿ ಮಳೆ ನೀರಿನಿಂದ ಈಗ ಕೆರೆಯಂತೆ ಭಾಸವಾಗ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದ್ದಾರೆ. ಮಲೆನಾಡು ಭಾಗದಲ್ಲಿ ಅಕ್ಷರಶಃ ಸಾಕಷ್ಟು ಸಮಸ್ಯೆಗಳು ಎದುರಾಗಿದೆ. ಭಾರಿ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇದೆ. ನಾವೀಗ ದೃಶ್ಯದಲ್ಲಿ ಗಮನಿಸ್ಬೋದು. ಇದು ಐಗೂರು ಹೊಳೆ ಅಂತಕ್ಕಂಥದ್ದು. ಇಲ್ಲಿ ಐಗೂರು ಹೊಳೆ ಮಳೆಗಾಲದಲ್ಲಿ ಉಕ್ಕಿ ಹರಿತದೆ. ಈ ಉಕ್ಕಿ ಹರಿದ ಪರಿಣಾಮ ಇಲ್ಲಿರ್ತಕ್ಕಂಥ ಸುಮಾರು 300 ಎಕರೆ ಗದ್ದೆ ಪ್ರದೇಶ ಸಂಪೂರ್ಣವಾಗಿ ಜಲಾವೃತವಾಗ್ತದೆ. ಅಲ್ಲದೆ ಈ ಜಲಾವೃತವಾದಂಥ ಪ್ರದೇಶದಲ್ಲಿ ಇನ್ನೂ 3 ತಿಂಗಳು ಯಾವುದೇ ನಾಟಿಯನ್ನು ಮಾಡಲಿಕ್ಕಾಗಲ್ಲ. ಹಾಗಾಗಿ ರೈತರು 300 ಎಕರೆ ಪ್ರದೇಶವನ್ನು ಹಾಗೆ ಬಿಡಬೇಕಾಗುತ್ತೆ. ಅದಾದ ಬಳಿಕ ಅವರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡು ಭತ್ತವನ್ನು ನಾಟಿ ಮಾಡಿ ಬೆಳೆಯನ್ನು ಬೆಳ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಪ್ರತಿ ಬಾರಿ ಮಳೆಗಾಲದಲ್ಲಿ ಸಹ ಐಗೂರು ಹೊಳೆ ಏನಿದೆ ಅದು ಉಕ್ಕಿ ಹರಿತದೆ. ಈ ಉಕ್ಕಿ ಹರಿತಕ್ಕಂಥ ಐಗೂರು ಹೊಳೆ ಏನಿದೆ ಈ ಹೊಳೆಯಿಂದಾಗಿ ಸಾಕಷ್ಟು ರೈತರಿಗೆ ಸಮಸ್ಯೆ ಆಗ್ತಿದೆ. ಇಲ್ಲಿ ಪ್ರಮುಖವಾದ ಇನ್ನೊಂದು ಸಮಸ್ಯೆ ಏನು ಅಂತಂದರೆ 1956ನೇ ಇಸ್ವಿಯಲ್ಲಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿದರೆ ಇದು ಐಗೂರು ಭಾಗದಿಂದ ಕೊಡಗು ಭಾಗಕ್ಕೆ ಸಂಪರ್ಕವನ್ನು ಕಲ್ಪಿಸ್ತದೆ. ಸುಮಾರು 16 ಹಳ್ಳಿಗಳು ಜನರು ಇದೇ ಗ್ರಾಮದ ಸೇತುವೆ ಮೇಲೆ ಓಡಾಟವನ್ನು ಮಾಡಬೇಕು. ಆದರೆ ಮಳೆಗಾಲವಾಗಿರೋದ್ರಿಂದ ಇದು ಹಳೆಯ ಸೇತುವೆ ಆಗಿದೆ. ಹಾಗಾಗಿ ಇದನ್ನು ದುರಸ್ತಿಯನ್ನು ಸಹ ಮಾಡಿಲ್ಲ. ಬಹಳ ಹಳದಾದ ಸೇತುವೆ ಆಗಿರೋದ್ರಿಂದ ಈಗ ಈ ಸೇತುವೆ ಬೀಳುವ ಹಂತಕ್ಕೆ ತಲುಪಿದೆ. ಇದರಿಂದಾಗಿ ಸಾರ್ವಜನಿಕರು, ಇಲ್ಲಿನ ಗ್ರಾಮಸ್ಥರು, ಇಲ್ಲಿ ಓಡಾಡ್ತಕ್ಕಂತಹ ವಾಹನ ಸವಾರರು ಆತಂಕದಲ್ಲೇ ಓಡಾಡಬೇಕು. ಯಾಕೆಂದರೆ ಇನ್ನೂ 3 ತಿಂಗಳ ಕಾಲ ಇಲ್ಲಿ ಮಳೆಗಾಲ ಇರ್ತದೆ. ಸಾಕಷ್ಟು ಮಳೆ ಆಗೋದ್ರಿಂದ ಈ ಐಗೂರು ಹೊಳೆ ಏನು ಹರಿತದೆ ಇದರಿಂದಾಗಿ ಸೇತುವೆ ಎಲ್ಲಿ ಕುಸಿದು ಬೀಳುತ್ತೆ ಅನ್ನೋ ಒಂದು ಆತಂಕ ಎಲ್ಲರಲ್ಲಿ ಮನೆ ಮಾಡಿದೆ. ಈಗ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಇಲ್ಲಿ ಆಗ್ತಿರ್ತಕ್ಕಂಥ ಸಮಸ್ಯೆ ಬಗ್ಗೆ ಕೇಳೋಣ. ಸರ್ ಹೇಳಿ, ಈ ಸೇತುವೆ ಯಾವ ಇಸ್ವಿಲಿ ನಿರ್ಮಾಣ ಆಯಿತು? ಈಗ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಏನು? ಈ ಸೇತುವೆ ಕಟ್ಟಿದ್ದು 1956ರಲ್ಲಿ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಇದು ಬ್ರಿಟಿಷ್ ಕಾಲದ ಒಂದು ಸೇತುವೆ ಆಗಿದೆ. ಶಿಥಿಲಗೊಂಡು ಒಂದು 20-25 ವರ್ಷದಿಂದ ಶಿಥಿಲ ವ್ಯವಸ್ಥೆಯಲ್ಲೇ ಇದೆ. ಯಾವ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಇದ್ರ ಬಗ್ಗೆ ಸ್ವಲ್ಪನೂ ತಲೆ ಕೆಡಿಸ್ಕೊಂಡು ಇದು ಮಾಡ್ತಾ ಇಲ್ಲ. ಈ ರಸ್ತೆ ಪ್ರಮುಖವಾಗಿ ರಾಜ್ಯ ಹೆದ್ದಾರಿಲಿದೆ. ರಾಜ್ಯ ಹೆದ್ದಾರಿ 204 ಏನೋ ನಮ್ಮ ನಂಬರ್ಲಿದೆ. ಅದು ಸ್ಯಾಂಕ್ಷನ್ ಮಾಡಿದ್ವಿ ಅಂತ 20 ವರ್ಷದಿಂದ ಅದನ್ನೇ ಹೇಳ್ತಾರೆ, ರಾಜ್ಯ ಹೆದ್ದಾರಿ ಆಗುತ್ತೆ, ಸೇತುವೆ ದೊಡ್ಡದಾಗುತ್ತೆ ಅಂತ. ಬರೀ ಸುಳ್ಳು ಹೇಳ್ಕೊಂಡು ಆ ಟೈಮಿಗೆ, ಆ ಎಲೆಕ್ಷನ್ ಟೈಮಲ್ಲಿ ಸುಳ್ಳು ಹೇಳ್ಕೊಂಡು ಮರೆ ಮಚ್ಚಿಬಿಟ್ಟು ಹೋಗ್ತಾ ಇದ್ದಾರೆ. ಇದು ಮುಖ್ಯವಾಗಿ ನಮ್ಮದಿಗೆ ಕೊಡಗು ಭಾಗಕ್ಕೆ ಮತ್ತು ಈ ಮೈಸೂರು ಭಾಗಕ್ಕೆ, ಬೆಂಗಳೂರು ಭಾಗಕ್ಕೆ ಮಲೆನಾಡಿಂದ ಕನೆಕ್ಟ್ ಮಾಡೋ ಅಂಥ ಸೇತುವೆ ಆಗಿದೆ ಇದು.